ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ರದ್ದುಗೊಳಿಸಿ. ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ರದ್ದುಗೊಳಿಸಿ. ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ರದ್ದುಗೊಳಿಸಿ. ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ರದ್ದುಗೊಳಿಸಿ. ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಕೈ ಬಿಡಿ ಅಂತ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಈ ಕರ್ನಾಟಕ ಸರ್ಕಾರ ಈ ಶಕ್ತಿ ಯೋಜನೆಯನ್ನು ತಂದಿದೆ. ಅದು ಒಂದು ಒಳ್ಳೆಯ ಕಾರ್ಯಕ್ರಮವೇ. ಆದರೆ ಅದಕ್ಕೆ ಪೂರಕವಾಗಿ ಈ ಆಧಾರ್ ಕಾರ್ಡು ಅಥವಾ ಇನ್ನು ವೋಟರ್ ID ಕಾರ್ಡ್ ಇದೆ, ಅದು ಸಾಕಾಗುತ್ತದೆ. ಅದು ಬಿಟ್ಟು ಇನ್ನು ಬೇರೆ ಇನ್ನೊಂದು ಸ್ಮಾರ್ಟ್ ಕಾರ್ಡ್ ಬೇಕಂತ ಸರ್ಕಾರ ಒತ್ತಾಯ ಮಾಡ್ತಿರೋದು ಸರಿಯಲ್ಲ. ಅದನ್ನು ಕೈ ಬಿಡಬೇಕು ಅಂತ ಒತ್ತಾಯ ಬೇಕಿಲ್ಲ. ಅದು ನಮ್ಮ ಜನತೆಗೆ, ನಮ್ಮ ಮಹಿಳಾ ಇವರಿಗೆ ಬಹಳ ತೊಂದರೆ ಆಗ್ತದೆ. ಅವಶ್ಯಕತೆ ಏನಿದೆ, ಯಾಕಿದೆ, ಬೇಕಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಶಾಂತವೇರಿ ಗೋಪಾಲ್ಗೌಡ ಅಧ್ಯಯನ ಟ್ರಸ್ಟಿಂದ ಅದನ್ನು ಖಡಾಖಂಡಿತವಾಗಿ ನಾವು ಅದನ್ನು ಧಿಕ್ಕರಿಸುತ್ತೇವೆ. ಅದು ಸರ್ಕಾರಕ್ಕೆ ಬರ್ಡನ್ ಸಹ ಆಗ್ತಾ ಇದೆ. ಈಗಿರೋ ಎಕ್ಸ್ಪೆಂಡಿಚರ್ ಮೇಲೆ ಮತ್ತೆ ಪ್ಲಸ್ ಬರ್ಡನ್ ಮಾಡ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ. ಇದು ಜನರಿಗೆ ಇದು ಮಾಡಲಿಕ್ಕೆ ದಾರಿ ತಪ್ಪಿಸುವಂಥ ಕ್ರಮ ಆಗ್ತದೆ. ಈಗಾಗಲೇ ನಡೆದೋಗ್ತಾ ಇದೆ. ಎಲ್ಲ ಅವರಲ್ಲಿರೋ ಎಲ್ಲ ಕಾರ್ಡ್ಗಳನ್ನ ID ಕಾರ್ಡ್ಗಳನ್ನು ತೋರಿಸ್ತಾ ಇದ್ದಾರೆ. ದೇಶದಲ್ಲಿ ಆಧಾರ್ ಕಾರ್ಡ್ಗಳು ಪ್ರತಿ ಮನೆಗೆ ಕುಗ್ರಾಮಗಳಿಗೆ ಈಗಾಗಲೇ ವಿತರಣೆ ಆಗಿದೆ. ಜೊತೆಯಲ್ಲಿ ವೋಟರ್ ID ದೇಶದ ಎಲ್ಲ ಜನತೆಗೆ ವಿತರಣೆ ಆಗಿದೆ. ಈ ಸಂದರ್ಭದಲ್ಲಿ ಇವರು ಆಧಾರ್ ಕಾರ್ಡ್ ಮತ್ತು ವೋಟರ್ ID ತಗೊಳ್ಳೋದು ಬಿಟ್ಟು ಮಹಿಳೆಯರು ಈಗಾಗಲೇ 2.5 ವರ್ಷದಿಂದ ಈ ಆಧಾರ್ ಕಾರ್ಡು ವೋಟರ್ ID ತೋರಿಸಿ ಉಚಿತವಾಗಿ ದೇವಸ್ಥಾನಗಳು, ಧಾರ್ಮಿಕ ಸ್ಥಳಗಳು, ಪ್ರವಾಸಿ ಕೇಂದ್ರಗಳಿಗೆ ಓಡಾಡ್ತಾ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರೆ, ಇವರು ಈ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಯೋಜನೆ ಜಾರಿ ತರ್ತೀವಿ ಅನ್ನುವ ಒಂದು ಹೊಸ ಇದನ್ನು ಹೇಳ್ತಾ ಇದ್ದಾರೆ, ಸ್ಲೋಗನ್ ಅನ್ನು ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಯಾವ ಮಹಿಳೆಯರು ಇವತ್ತು ಹಳ್ಳಿಗಾಡಿನ ಜನ ಅನಕ್ಷರಸ್ಥರು ಇವ್ರು ಹೇಳುವ ಸ್ಥಳಕ್ಕೆ ಬಂದು ಕರ್ನಾಟಕವನ್ನು, ಶಿವಮೊಗ್ಗವನ್ನು, ಗ್ರಾಮವನ್ನು ಬಂದು ಈ ಶಕ್ತಿ ಯೋಜನೆಯನ್ನು ಸ್ಮಾರ್ಟ್ ಕಾರ್ಡ್ ಪಡೀಲಿಕ್ಕೆ ಅವರು ನಿರಾಸಕ್ತರಾಗಿದ್ದಾರೆ. ಇವರನ್ನ ಶಕ್ತಿ ಯೋಜನೆಯ ಫಲಾನುಭವಿಗಳನ್ನು ವಂಚನೆ ಮಾಡಲಿಕ್ಕೆ ಈ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ತರಬಾರದು. ಈ ಯೋಜನೆಯಿಂದ ಹಿಂಸರಿಬೇಕು, ರದ್ದು ಮಾಡಬೇಕು ಅನ್ನೋ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಾನು ಶಾಂತವೇರಿ ಗೋಪಾಲ್ಗೌಡ ಸಮಾಜ ಯೋಜನಾ ಕೇಂದ್ರ ಟ್ರಸ್ಟ್ ಮುಖ್ಯಸ್ಥ ಕಲ್ಲೂರು ಮೇಘರಾಜ್ ಅಂತ ನನ್ನ ಹೆಸರು.